ಕಾಂಗ್ರೆಸ್ನ ಒಳಗೆ ಇರುವಂತಹ ಬಣ ಬಡಿದಾಟ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ತಲೆನೋವಿಗೆ ಕಾರಣ ಆಗಿದೆ. ಅದನ್ನ ನಿವಾರಣೆ ಮಾಡೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಈಗ ಉಸ್ತುವಾರಿ ರಾಜ್ಯಕ್ಕೆ ಆಗಮಿಸಿದ್ದಾರೆ, ಎರಡನೇ ಬಾರಿಗೆ ಆಗಮಿಸಿದ್ದಾರೆ. ಇವತ್ತು ಮತ್ತಷ್ಟು ಶಾಸಕರ ಜೊತೆಗೆ ಇವತ್ತಿನಿಂದ 3 ದಿನಗಳ ಕಾಲ ಸಭೆಯನ್ನ ನಡೆಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ಇವತ್ತು 24 ಶಾಸಕರಿಗೆ ಸುರ್ಜೇವಾಲಾ ಆಹ್ವಾನವನ್ನು ಕೊಟ್ಟಿದ್ದಾರೆ. 3 ದಿನದಲ್ಲಿ 61 ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ಮಾಡಲಿದ್ದಾರೆ. ಮತ್ತೊಂದು ಸುತ್ತಿನ ಮೀಟಿಂಗ್ ಸುರ್ಜೇವಾಲಾ ಅವರಿಂದ ನಡೆಯುತ್ತೆ. ಕೈ ಬೆಂಕಿ ಆರಿಸೋದಕ್ಕೆ ಮತ್ತೆ ಉಸ್ತುವಾರಿ ಆಗಮಿಸಿದ್ದಾರೆ. ಇವತ್ತಿನಿಂದ 3 ದಿನ ಶಾಸಕರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕಳೆದ ವಾರ 3 ದಿನ ಸಭೆಯನ್ನ ನಡೆಸಿದ್ರು. ಮತ್ತೆ 3 ದಿನಗಳ ಕಾಲ ಕಾಂಗ್ರೆಸ್ನ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ಮಾಡ್ತಾರೆ. ಇವತ್ತು 24 ಶಾಸಕರಿಗೆ ಸುರ್ಜೇವಾಲಾ ಆಹ್ವಾನ ಕೊಟ್ಟಿದ್ದಾರೆ. 3 ದಿನದಲ್ಲಿ 61 ಶಾಸಕರ ಜೊತೆಗೆ ಮಾತನಾಡಲಿದ್ದಾರೆ. ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಶಾಸಕರ ಜೊತೆಗೆ ಈ 3 ದಿನಗಳಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಸಚಿವರ ವಿರುದ್ಧ ದೂರನ್ನ ಕೊಟ್ಟಿದ್ರು ಕೆಲ ಶಾಸಕರಿಗೆ ಸಮಾಧಾನ ಮಾಡಲಾಗಿದೆ. ಹೈಕಮಾಂಡ್ ಕೂಡ ಸುಸ್ತಾಗಿದೆ. ಲಿಖಿತವಾಗಿ ದಾಖಲಿಸಿಕೊಂಡಿದ್ರು ಸುರ್ಜೇವಾಲಾ ಕಳೆದ ವಾರ ಬಂದಂತಹ ಸಂದರ್ಭದಲ್ಲಿ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಶಾಸಕರಿಂದ ಪಡ್ಕೊಂಡಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಮತ್ತೆ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಕಳೆದ ವಾರ ಸುರ್ಜೇವಾಲಾ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಆದ ಸಂದರ್ಭದಲ್ಲಿ ಅದರಿಂದ ಯಾವ ರೀತಿಯಾಗಿರುವಂತಹ ಪರಿಣಾಮ ಆಯಿತು, ಜೊತೆಗೆ ಈ ಬಾರಿ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾರ್ಯಾರನ್ನ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಆಹ್ವಾನವನ್ನು ಕೊಡಲಾಗಿದೆ ಅಂತ ಮಾರುತೇಶ್? ಮಧುಕರ್, ಕಳೆದ ವಾರ ಸುರ್ಜೇವಾಲಾ ಅವರು ಶಾಸಕರನ್ನ ಸಮಾಧಾನ ಪಡಿಸಲಿಕ್ಕೆ ಬಂದು ತಾವೇ ಸಮಸ್ಯೆಯಲ್ಲಿ ಸಿಲುಕೊಂಡಂಗೆ ಆಗಿತ್ತು. ಯಾಕೆಂದ್ರೆ ಶಾಸಕರದ್ದು ಕೇವಲ ಸರ್ಕಾರದ ಮೇಲೆ ಅಸಮಾಧಾನ, ಅನುದಾನ ವಿಚಾರ ಇದು ಮಾತ್ರ ಅಂತ ಸುರ್ಜೇವಾಲಾ ಅನ್ಕೊಂಡಿದ್ರು. ಆದರೆ ಜಿಲ್ಲಾವಾರು ಸಮಸ್ಯೆಗಳ ಬಗ್ಗೆಯೂ ಕೂಡ ಶಾಸಕರು ಅವರ ಮುಂದೆ ದೂರುಗಳು ಹೇಳೋದಕ್ಕೆ ಶುರು ಮಾಡಿದ್ರು. ಅಂದರೆ ಯಾವ ವಿಚಾರಕ್ಕೆ ಅವರು ಸಮಾಧಾನ ಮಾಡ್ಲಿಕ್ಕೆ ಬಂದ್ರು ಅವರ ಮುಂದೆ ಇನ್ನಷ್ಟು ಸಮಸ್ಯೆಗಳ ಅನಾವರಣ ಆಗಿದ್ದಂತೂ ಸುಳ್ಳಲ್ಲ. ಹಾಗಾಗಿ ಕಳೆದ ವಾರ ಬಂದಂಥ ಸಭೆಯಲ್ಲಿ ಕೇವಲ ಶಾಸಕರ ಅಭಿಪ್ರಾಯಗಳನ್ನು ಆಲಿಸೋದು ಮತ್ತು ಅವರು ಹೇಳಿದಂಥ ಎಲ್ಲದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದು, ಇಷ್ಟು ಮಾತ್ರ ಸುರ್ಜೇವಾಲಾ ಮಾಡಿದ್ರು. ಜೊತೆಗೆ ಅಲ್ಲಿದ್ದಂತಹ ಜಿಲ್ಲೆಗಳಲ್ಲಿದ್ದಂಥ ಸಮಸ್ಯೆಗಳು, ಸಚಿವರು ಮತ್ತು ಶಾಸಕರ ನಡುವಿನ ಕಿತ್ತಾಟಗಳು, ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಸುರ್ಜೇವಾಲಾ ಮಾಡಲಿಲ್ಲ. ಜೊತೆಗೆ ಅನುದಾನದ ವಿಚಾರಗಳನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಆ ಅನುದಾನವನ್ನು ಕೊಡಿಸುವಂಥ ಭರವಸೆ ಕೂಡ ಅವರ ಬಳಿಯಿಂದ ವ್ಯಕ್ತವಾಗಿಲ್ಲ. ಹಾಗಾಗಿ ಈಗ ಮತ್ತೆ 2ನೇ ಹಂತದಲ್ಲಿ ಸುಮಾರು 61 ಶಾಸಕರ ಜೊತೆಗೆ ಇವತ್ತಿನಿಂದ ಸಭೆ ಆರಂಭ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಕಲಬುರಗಿ ಈ 4 ಜಿಲ್ಲೆಗಳ ಶಾಸಕರನ್ನ ಕರೆಯಲಾಗಿದೆ. ಇವತ್ತು 24 ಜನ ಶಾಸಕರನ್ನ 1-to-1 ಭೇಟಿಗಾಗಿ ಆಹ್ವಾನಿಸಲಾಗಿದೆ. ಹಾಗಾಗಿ ಇವತ್ತಿನ ಸಭೆಯ ಬಳಿಕ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ ಎನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಯಾಕೆ ಅಂದರೆ 2.5 ವರ್ಷಕ್ಕೆ ಸಚಿವರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಚಿವರಿಂದ ಒಂದು ರಿಪೋರ್ಟನ್ನು ಹೈಕಮಾಂಡ್ ಪಡೆದಿದೆ. ಇವಾಗ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನು ಯಾವ್ಯಾವ ಸಚಿವರು ಕೆಲಸ ಮಾಡ್ತಾರೆ, ಯಾವ್ಯಾವ ಸಚಿವರು ಕೆಲಸ ಮಾಡಲ್ಲ, ನಿಮಗೆ ಅವರ ಕಾರ್ಯವೈಖರಿಯ ಬಗ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮತ್ತು ನಿಮಗೆ ಸರಿಯಾಗಿ ಸ್ಪಂದಿಸ್ತಾರಾ ಇಲ್ವಾ, ಅಂದರೆ ಸರ್ಕಾರಕ್ಕೂ ಲಾಭ ಇಲ್ಲ, ಈ ಕಡೆ ಶಾಸಕರಿಗೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂದರೆ ಅಂಥವರ ಸಚಿವರಿಗೆ ಗೇಟ್ ಪಾಸ್ ಕೊಡುವಂಥ ಒಂದು ಹೋಮ್ ವರ್ಕ್ ಕೂಡ ಇವತ್ತಿನ ಸಭೆಯಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಶಾಸಕರಿಂದ ಮಾಹಿತಿ ಪಡಿತಾ ಇರುವಂಥದ್ದು ಒಂದು ರೀತಿ ಸಚಿವರಿಗೆ ಇದು ಥ್ರೆಟ್ ಆಗ್ಬೋದು. ಇದಾದ ಮೇಲೆ ಅಂದರೆ ಶಾಸಕರ ಸಭೆ ಆದಮೇಲೆ ಸಚಿವರುಗಳನ್ನು ಕೂಡ 1-to-1 ಮೀಟಿಂಗ್ಗೆ ಕರೆದಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಭಾಳ ಸೂಚ್ಯವಾಗಿ ಮುಂದಿನ ಕ್ಯಾಬಿನೆಟ್ ರೀಶಫಲ್ ಸಂದರ್ಭದಲ್ಲಿ ಯಾರ್ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಉಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಸೂಚ್ಯವಾಗಿ ಸಚಿವರುಗಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಸುರ್ಜೇವಾಲಾ ಅವರು ಮಾಡ್ತಾರೆ ಅಂತ ಕಾಣಿಸುತ್ತೆ. ಹೀಗಾಗಿ 2ನೇ ಹಂತದ ಸಭೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮೊದಲ ಹಂತದ ಸಭೆಯಲ್ಲಿ ಜಿಲ್ಲಾವಾರು ಸಮಸ್ಯೆಗಳನ್ನು ವ್ಯಕ್ತಪಡಿಸಿದ್ರು. ಕೋಲಾರದ ಜಿಲ್ಲೆಯ ಸಮಸ್ಯೆಗಳಿದ್ವು, ಮತ್ತು ಜೊತೆಗೆ BR ಪಾಟೀಲ್, ರಾಜು ಕಾಗೆ ಏನು ಸರ್ಕಾರದ ವಿರುದ್ಧ ಮಾತನಾಡಿದ್ರು ಅವರೆಲ್ಲ ಬಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. BR ಪಾಟೀಲ್ ಆಗಲೂ ಕೂಡ ಸಮಾಧಾನ ಆಗಿರಲಿಲ್ಲ. ಹಾಗಾಗಿ 2ನೇ ಹಂತದ ಸಭೆಯಲ್ಲಿ ನೋಡಿದಾಗ
ಕಲಬುರಗಿಯಲ್ಲೂ ಸಚಿವರ ವರ್ಸಸ್ ಶಾಸಕರ ನಡುವೆ ಜಟಾಪಟಿ ಇದೆ, ಬೆಳಗಾವಿಯಲ್ಲೂ ಆ ತಿಕ್ಕಾಟಗಳಿದ್ದಾವೆ, ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗುತ್ತವೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಸುರ್ಜೇವಾಲಾ ಹೇಗೆ ನೋಡ್ತಾರೆ ಮತ್ತು ಅವರಿಗೆ ಯಾವ ಭರವಸೆ ಕೊಡ್ತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಈ ಅಭಿಪ್ರಾಯಗಳನ್ನು ಹೈಕಮಾಂಡ್ ಹಂತಕ್ಕೆ ತೆಗೆದುಕೊಂಡು ಹೋಗಿ ಶಾಸಕರ ಅಭಿಪ್ರಾಯದ ಮೇಲೆ ಏನು ಆಕ್ಷನ್ ಆಗಲಿಲ್ಲ ಅಂದರೆ ಇಡೀ ಸಭೆ ವ್ಯರ್ಥ ಆಗುತ್ತೆ. ಹೀಗಾಗಿ ಶಾಸಕರ ಅಭಿಪ್ರಾಯದ ಮೇಲೆ ಸರ್ಕಾರಕ್ಕೆ ಏನು ನಿರ್ದೇಶನಗಳು ಬರುತ್ತೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಯಾವ ಸೂಚನೆ ರವಾನೆ ಮಾಡುತ್ತೆ, ಇದು ಶೀಘ್ರವೇ ಆಗುತ್ತೋ ಅಥವಾ ಇದನ್ನು ಹಾಗೆ ತೆಗೆದುಕೊಂಡು ಇಟ್ಕೊಂಡು ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಮಾಡ್ತಾರೋ, ಇದ್ಯಾವುದಕ್ಕೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವತ್ತಿನಿಂದ 3 ದಿನ ಮತ್ತೆ ಸಭೆ ಆರಂಭ ಆಗತ್ತೆ. ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.